काय धीमहि नाय धीमहि। ನಮಸ್ಕಾರಪ್ಪ ದೋಸ್ತರೆ, ಇವತ್ತಿನ ಒಂದು ವಿಡಿಯೋದೊಳಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಲಾಗತ್ತೀನಪ್ಪ ಅಂತಂದ್ರೆ, ಈಗ ತಾನೇ ಪ್ರಿವ್ಯೂ ಒಳಗೆ ಒಂದು ವಿಡಿಯೋವನ್ನು ನೋಡಿದ್ರಲ್ಲ, ಅದೇ ರೀತಿ ಆಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಿಮ್ಮ ಒಂದು ಮೊಬೈಲ್ ಒಳಗೆ ಅದು ಅಲೈಟ್ ಮೆಷಿನ್ ಒಳಗೆ ಹೆಂಗೆ ಎಡಿಟ್ ಮಾಡೋದಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ಕೊಬಿಡ್ರಿ, ವಿಡಿಯೋ ಪೂರ್ತಿ ದಂಡಿ ಮಟ್ಟ ನೋಡ್ರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ. ಬರ್ರೀಗ ವಿಡಿಯೋ ಚಾಲು ಮಾಡಮ್ರಿ. ನಿಮ್ಗೆ ಬೀಟ್ ಮಾರ್ಕ್, ಶೇಕ್ ಎಫೆಕ್ಟ್ ಮತ್ತು ಟೆಕ್ಸ್ಟ್ ಎಫೆಕ್ಟ್ ಮೂರು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಅಲೈಟ್ ಮೆಷಿನ್ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರಾಜೆಕ್ಟ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಮೂರು ಪ್ರಾಜೆಕ್ಟ್ಗಳು ಕಾಣಕತ್ತಾವ ನೋಡು. ಈ ಮೂರು ಪ್ರಾಜೆಕ್ಟ್ಗಳು ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಮೊದಲಿಗೆ ಬೀಟ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಒಂದು ಸಾಂಗ್ ಕೊಟ್ಟಿರ್ತೀನಿ ನಿಮ್ಗೆ, ಒಂದು 21 ನಿಮಿಷದ ಒಂದು ಸಾಂಗ್ ಐತಿ. ಈ ಸಾಂಗ್ನ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಇಲ್ಲಿ ಶೇಕ್ ಎಫೆಕ್ಟ್ ಅದ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ಕನ್ನು ಮಾಡ್ಕೊಂಡು ಅಷ್ಟು ಲೇಯರ್ಗಳು ಕಾಪಿ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ ಅಂತಂದ್ರೆ ಅವು ಅದನ್ನು ಕೊಟ್ಕೋಬೇಕಾಗುತ್ತೆ. ಕೊಟ್ಕೊಂಡು ಇಲ್ಲಿ ಕಾಪಿ ಏಟ್ ಲೇಯರ್ ಅಂತಂದ್ರೆ ಅದನ್ನು ಕೊಟ್ಕೊಂಡು ಬ್ಯಾಕ್ ಬರ್ರಿ. ಈಗ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ 8 ಲೇಯರ್ಗಳು. ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಈ ರೀತಿ ಬರುತ್ತೆ ವಿಡಿಯೋ. ಇಷ್ಟು ಮಾಡ್ಕೊಂಡು ಮತ್ತೆ ಬ್ಯಾಕ್ ಬರ್ಬೇಕಾಗುತ್ತೆ. ಈಗ ಬ್ಯಾಕ್ ಬಂದು ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಇವಷ್ಟು ಲೇಯರ್ಗಳು ಕಾಪಿ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೊಟ್ಕೊಂಡು ಕಾಪಿ 14 ಲೇಯರ್ ಅಂತ ಕೊಟ್ಕೋಬೇಕಾಗುತ್ತೆ. ಕೊಟ್ಕೊಂಡು ಬ್ಯಾಕ್ ಬರ್ರಿ. ಈಗ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಇವು 14 ಲೇಯರ್ಗಳು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಪೇಸ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಕಂಪ್ಲೀಟಾಗಿ ವಿಡಿಯೋ ರೆಡಿಯಾಗಿರುತ್ತೆ ನೋಡಿ. ಯಾವ ರೀತಿ ಬರ್ಲಿಕ್ಕೆ ವಿಡಿಯೋ ಇಷ್ಟು ಮಾಡಿದ್ರಪ್ಪ ಅಂತಂದರೆ ವಿಡಿಯೋ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಎರೆಗಳು ಕಾಣಕತ್ತ ನೋಡು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ವಿಡಿಯೋ ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಯಾವ ರೆಸಲ್ಯೂಷನಲ್ಲಿ ವಿಡಿಯೋ ಬೇಕೋ ಆ ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ಗ್ಯಾಲರಿ ಒಳಗೆ ಸೇವ್ ಆಗ್ತದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಮುಂದಿನ ವಿಡಿಯೋದಾಗ ಇದೇ ರೀತಿ ಏನಾರ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.